ಒಂದೇ ಒಂದು ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ 80 ವರ್ಷ ಆಗಿದೆ. ಭಾರತೀಯರೆಲ್ಲರೂ ಕೂಡ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೂ ಕೂಡ ಎಲ್ಲರೂ ಕೂಡ ಸಂಭ್ರಮದ ಸಡಗರದ ಆಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಇತಿಹಾಸವನ್ನು ತಿಳಿಬೇಕಾಗ್ತದೆ. ಸುಮಾರು 200-300 ವರ್ಷಗಳ ಹಿಂದೆ ಭಾರತ ದೇಶ 560 ಭಾಗಗಳಾಗಿತ್ತು. 560 ಭಾಗಗಳಾಗಿ ತನ್ನದೇ ಆದಂಥ ಜಾತಿ ಧರ್ಮದ ಆಡಳಿತದಲ್ಲಿ ಒಡೆದೋಗಿದ್ದಂಥ ಸಂದರ್ಭದಲ್ಲಿ ಅವರಲ್ಲಿರ್ತಕ್ಕಂಥ ಬಿರುಕುಗಳನ್ನು ಬಂಡವಾಳ ಮಾಡಿಕೊಂಡು ವ್ಯಾಪಾರಕ್ಕೋಸ್ಕರ ಬಂದಂಥ ಬ್ರಿಟಿಷರು, ಅದೊಂದು ಸಣ್ಣ ದೇಶ, ಆದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರ್ತಕ್ಕಂಥದ್ದನ್ನು ಒಬ್ಬರಿಗೊಬ್ಬರು ಎತ್ಗಟ್ಟುವಂಥ ಕೆಲಸವನ್ನು ಮಾಡಿ ಇಡೀ ದೇಶದ ಸ್ವಾತಂತ್ರ್ಯವನ್ನು ಕಬಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸರಿಸುಮಾರು 300 ವರ್ಷಗಳ ಕಾಲ ಆಡಳಿತ ಮಾಡುವಂಥ ಕೆಲಸವನ್ನು ಮಾಡಿದರು. ಮಾಡುವಂಥ ಸಂದರ್ಭದಲ್ಲಿ ಈ ದೇಶವನ್ನು ನಾನಾ ರೀತಿಯಾಗಿ ಕೊಳ್ಳೆ ಹೊಡಿತಕ್ಕಂಥ ಕೆಲಸವನ್ನು ಮಾಡಿದರು. ನಾನು ಅನೇಕ ಸಂದರ್ಭದಲ್ಲಿ ನಾನು ಇಂಗ್ಲೆಂಡ್ಗೆ ಹೋಗಿ ನೋಡಿದ್ದೇನೆ. ನಮ್ಮ ದೇಶದ ಸಂಪತ್ತೆಲ್ಲದರೂ ಕೂಡ ಲೂಟಿ ಮಾಡಿ ಅಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ನೋಡೋಕ್ಕೆ ಸಾಧ್ಯ ಆಗ್ತದೆ. ಕಲೆ, ಶಿಲ್ಪಕಲೆ ಮತ್ತು ವಜ್ರ ವೈಡೂರ್ಯಗಳನ್ನೆಲ್ಲ ಕೂಡ ಕಬಳಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಆದರೆ ದೇಶವನ್ನು ಸ್ವಾತಂತ್ರ್ಯ ತರಬೇಕು ಅಂತೇಳಿ ಹೋರಾಟಕ್ಕೆ ಪ್ರಾರಂಭ ಆಗಿದ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ. ಕಾಂಗ್ರೆಸ್ ಪಕ್ಷ ಇವತ್ತು ಅನೇಕ ರೀತಿಯಾದ ಅನೇಕ ವರ್ಷಗಳ ಕಾಲ ನಿರಂತರವಾದಂಥ ಹೋರಾಟ, ತ್ಯಾಗ, ಬಲಿದಾನ, ಅದು ಅನೇಕ ನಾಯಕರು, ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಜವಾಹರ್ಲಾಲ್ ನೆಹರೂರವರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಅನೇಕ ಮುಖಂಡರ ನಾಯಕತ್ವದಲ್ಲಿ ಕಾಂಗ್ರೆಸ್ಸು ಹೋರಾಟವನ್ನು ಮಾಡಿತು. ಅಂತಿಮವಾಗಿ 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಇರ್ತಕ್ಕಂಥ ಒಂದು ಸಂದೇಶವನ್ನು ಕೊಡುವ ಕೆಲಸವನ್ನು ಮಾಡಿದರು. ಅಂತಿಮ ಹೋರಾಟವನ್ನು ಮಾಡಿ ಅದಕ್ಕೆ ಬಲಿದಾನ ಮಾಡಿರ್ತಕ್ಕಂಥವ್ರು ಅನೇಕ ಜನರಿದ್ದಾರೆ. ಅದು ದೇಶಾದ್ಯಂತ ಸಹಸ್ರಾರು ಜನ ಪ್ರಾಣವನ್ನು ತೆತ್ತಿದ್ದಾರೆ. ಅದೇ ರೀತಿಯಾಗಿ ನಾವು ಸಿರಾದಲ್ಲೂ ಕೂಡ ನೂರಾರು ಜನ, ಸುಮಾರು 200-250 ಜನ ಇವತ್ತು ಪ್ರಾಣವನ್ನು ತೆತ್ತಿರ್ತಕ್ಕಂಥದ್ದು ನಿದರ್ಶನಗಳು ನಮ್ಮ ಮುಂದೆ ಇದೆ. ಅದನ್ನು ಯಾರು ಏನು ಅಂತಕ್ಕಂಥದ್ದನ್ನು ಮಾಹಿತಿ ಕಲೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆಗೆ ನಮ್ಮ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕಾದಾಗ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟ ಮಾಡಿದಂಥ ಆ ತ್ಯಾಗ ಮತ್ತು ಬಲಿದಾನವೇ ನಮಗೆ ಅದನ್ನು ಯಾವತ್ತೂ ಕೂಡ ಚಿರಸ್ಥಾಯಿಯಾಗಿ ನಮ್ಮ ಮನಸ್ಸಲ್ಲಿ ಇರಬೇಕಾಗ್ತದೆ. ನಾವು ಯಾವತ್ತೂ ಕೂಡ ಅವರನ್ನು ನೆನೆಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಾವು ಈ ದೇಶದ ಇತಿಹಾಸವನ್ನು ನಾವು ಮರೆತರೆ ಭವಿಷ್ಯವನ್ನು ರೂಪಿಸೋದಕ್ಕೆ ಸಾಧ್ಯ ಇಲ್ಲ. ಇತಿಹಾಸವನ್ನು ಜ್ಞಾಪಿಸ್ತಕ್ಕಂಥ ರೀತಿಯಲ್ಲಿ ಈಗಾಗಲೇ ಅನೇಕ ಜನರು ಸಲಹೆ ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ನಾವು ಸಿರಾನಗರದಲ್ಲಿ ಒಂದು ಸ್ವಾತಂತ್ರ್ಯ ಭವನ ಅಂತಕ್ಕಂಥ ಒಂದು ಭವನವನ್ನು ಸುಮಾರು 50 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕಟ್ತಾ ಇದ್ದೀವಿ. ಅಲ್ಲಿ ಯಾರ್ಯಾರು ದೇಶಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟವನ್ನು ಮಾಡಿದರು, ಆ ತ್ಯಾಗವನ್ನು ಮಾಡಿದರು, ಬಲಿದಾನವನ್ನು ಮಾಡಿದರು, ಅವರ ಹೆಸರುಗಳನ್ನು ಚಿರಸ್ಥಾಯಿಯಾಗಿ ನೆಲೆಸುವಂಥ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಇತಿಹಾಸವನ್ನು ನಾವು ಮರಿಬಾರ್ದು. ಇತಿಹಾಸವನ್ನು ಜ್ಞಾಪಿಸ್ಕೊಂಡಾಗ ಭವಿಷ್ಯವನ್ನು ಆಗ್ತದೆ. ಒಂದು ಮಾತನ್ನು ಹೇಳ್ತೇನೆ, ಬಹುಶಃ ನಾವು ಭೀಕರವಾಗಿರ್ತಕ್ಕಂಥ ಬರಗಾಲವನ್ನು ಎದುರಿಸ್ತಾ ಇದ್ದೀವಿ. ನಾವೆಂದೂ ನೋಡದೇ ಇರತಕ್ಕಂಥ ಸುಮಾರು 100-150-115 ವರ್ಷಗಳಿಂದ ಇಂಥ ಭೀಕರವಾದಂಥ ಬರಗಾಲ ನಾವು ಯಾವತ್ತೂ ನೋಡಿರಲಿಲ್ಲ. ಎಲ್ಲೂ ಕೂಡ ಮಳೆ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಹಾಹಾಕಾರ. ಇಂಥ ಸಂದರ್ಭದಲ್ಲಿ ಇವತ್ತು ಬೋರ್ ಕೊರೆದ್ರೂ ಕೂಡ ನೀರು ಬರದೇ ಇರತಕ್ಕಂಥ ಸಂದರ್ಭ ಇರಬೇಕಾದಾಗ ಯಾವ ರೀತಿಯಾಗಿ ನಾವು ಈ ಸರಿ ನಿಭಾಯಿಸೋದು ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾಯಿಲ್ಲ. ಎಲ್ಲೋ ಒಂದು ಕಡೆಗೆ ಹೇಮಾವತಿ ನೀರು ಬಂದು ಕಳೆದ 33 ವರ್ಷದಿಂದ ನಮ್ಮ ಕುಡಿಯುವ ನೀರಿನ ದಾಹವನ್ನು ತೀರಿಸುವಂಥ ಕೆಲಸವನ್ನು ಮಾಡಿತು. ಆದರೆ ಈ ಸಾರಿ ಅಲ್ಲೂ ಕೂಡ ಹೇಮಾವತಿನಲ್ಲೂ ಕೂಡ ಹೆಚ್ಚು ಮಳೆ ಆಗದೆ ನೀರು ಬರದೇ ಇರತಕ್ಕಂಥ ಸಂದರ್ಭಗಳು ಇರಬೇಕಾದಾಗ ನಾವು ಅತ್ಯಂತ ಸಂಕಷ್ಟವನ್ನು ಎದುರಿಸಬೇಕಾದಾಗ ನಾವೆಲ್ಲ ಸಂಘಟಿತರಾಗಿ ಅದನ್ನು ಎದುರಿಸುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ನಾವು ಅತ್ಯಂತ ಕಷ್ಟದಲ್ಲಿದ್ದೇವೆ.
ಆ ಕಷ್ಟವನ್ನು ಬಗೆಹರಿಸಬೇಕಾದಾಗ ಕೇವಲ ನಮಗೆ ನಾವು ಸ್ವಂತ ಹೇಳೋದ್ರ ಜೊತೆಗೆ ನಾವು ಯಾವ ರೀತಿಯಾಗಿ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅಂತ ಅದರ ಬಗ್ಗೆ ನಾವು ಚಿಂತನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಭಾಳ ಚೆನ್ನಾಗಿ ತಾಲೂಕಿನ ಆಡಳಿತ ಇವತ್ತು ಒಳ್ಳೆಯ ಕಾರ್ಯಕ್ರಮಗಳನ್ನು ನೃತ್ಯಗಳನ್ನು ಮುಖೇಣ ಇವತ್ತು ಎಲ್ಲರೂ ಕೂಡ ಸಾಮೂಹಿಕವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆಗೆ ದೇಶ ಪ್ರೇಮ, ದೇಶ ನಮ್ಮದು, ಆ ದೇಶದ ಒಂದು ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚುವಂಥ ಕೆಲಸವನ್ನು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಆದರೆ ನಾನು ತಾಲೂಕು ಆಡಳಿತಕ್ಕೆ ಒಂದೇ ಒಂದು ಸಲಹೆ ಕೊಡ್ತಕ್ಕಂಥದ್ದು, ಈ ಮಾಡುವಂಥ ಕೆಲಸದಲ್ಲಿ ಎಲ್ಲ ಒಂದು ಕಡೆ ಯಾರನ್ನೂ ಕೂಡ ಮರಿಬಾರ್ದು, ಮಾಧ್ಯಮದವರು ಮರಿಬಾರ್ದು, ಪತ್ರಿಕಾವರು ಇರ್ಬೋದು, ಸಾಮಾಜಿಕ ತಾಳರು ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ಈ ಕಾರ್ಯಕ್ರಮವನ್ನು ರೂಪಿಸುವಂಥ ಕೆಲಸವನ್ನು ಮಾಡಬೇಕಾದಾಗ ಒಂದು ಶಾಶ್ವತವಾದಂಥ ವ್ಯವಸ್ಥೆಯನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ನಾವು ಬರಗಾಲವನ್ನು ಎದುರಿಸುವಂಥ ಸಂದರ್ಭದಲ್ಲಿ ನಾವೆಲ್ಲ ಸಮಗ್ರವಾಗಿ ಜೊತೆಗೆ ನಿಂತು ಹೋರಾಟ ಮಾಡುವಂಥ ಪ್ರಯತ್ನ ಮಾಡೋಣ. ಇವತ್ತು ಹೇಮಾವತಿ ನೀರು ಬರ್ತಾ ಇಲ್ಲ, ಮಳೆ ಕಡಿಮೆ ಆಗಿದೆ, ಅಲ್ಲೂ ನೀರು ಬರ್ತಾ ಇಲ್ಲ. ನಾವಿನ್ನು ಕೆಲವು ದಿವಸಗಳ ಕಾದು ನೋಡಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀರನ್ನ ಹರಿಸೋದಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿವರೆಗೂ ಕೂಡ ಅತ್ಯಂತ ತಾಳ್ಮೆಯಿಂದ ಇರಬೇಕಾಗ್ತದೆ, ಸಹನೆಯಿಂದ ಇರಬೇಕಾಗ್ತದೆ. ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನಾವೆಲ್ಲರೂ ಕೂಡ ಸಮಗ್ರವಾಗಿ ಒಟ್ಟಾಗಿ ಅದನ್ನು ಪರಿಸ್ಥಿತಿಯನ್ನು ನಿಭಾಯಿಸ್ತಕ್ಕಂಥ ಮಟ್ಟಕ್ಕೆ ನಾವು ಹೋಗಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಅತ್ಯಂತ ಸಂತೋಷದಿಂದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ನಾವೆಲ್ಲರೂ ಕೂಡ ನಾವು ಸ್ವಾತಂತ್ರ್ಯೋತ್ಸವನ ಸಂಭ್ರಮದ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳ ಬಗ್ಗೆಯೂ ಕೂಡ ನಾವು ಅವಲೋಕನ ಮಾಡ್ತಕ್ಕಂಥ ಸೂಕ್ತ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ನಾನೊಂದು ಮಾತು ಹೇಳ್ತೀನಿ ಕೇಳಿ, ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ.